ಬೆಂಗಳೂರಲ್ಲಿ ಮಳೆ ಬಂದ್ರೆ ಒಂದು ಸಮಸ್ಯೆ ಆದರೆ ರಾಜ್ಯದ ಹಲವೆಡೆ ಮಳೆ ಬಂದ್ರೆ ಡೆಫಿನೆಟ್ಲಿ ರೈತರು ಮಾತ್ರ ಪಡಬಾರ್ದ ಕಷ್ಟ ಪಡ್ತಾರೆ. ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಮಳೆಯ ಅವಾಂತರದಿಂದ ಮಳವಳ್ಳಿಯ ತಾಲೂಕಿನಲ್ಲಿ ಮಳೆಯ ಆರ್ಭಟಕ್ಕೆ ಚಿಕ್ಕಮಲಗೂಡು ಗ್ರಾಮದಲ್ಲಿ ಜಮೀನಿಗೆ ನೀರು ನುಗ್ಗಿದೆ. ಜಮೀನಿಗೆ ನೀರು ನುಗ್ಗಿರುವುದರಿಂದ ಬಹಳಷ್ಟು ಬೆಳೆ ನೀರ್ಪಾಲಾಗಿದೆ. ಮಳವಳ್ಳಿ ತಾಲೂಕಿನ ಚಿಕ್ಕಮಲಗೂಡು ಗ್ರಾಮದಲ್ಲಿ ಜಮೀನಿಗೆ ನೀರು ನುಗ್ಗಿದೆ. ಮಳೆ ನೀರಿನಿಂದ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಭತ್ತ, ತೆಂಗು, ಕಬ್ಬು ಸೇರಿದಂತೆ ಹಲವು ಬೆಳೆ ನೀರ್ಪಾಲಾಗಿದೆ. ಭಾರೀ ಮಳೆಗೆ ಕೆಎಚ್ಬಿ ಬಡಾವಣೆ ಜಲಾವೃತವಾಗಿದೆ. ಮಳೆ ಹಾನಿ ಪ್ರದೇಶಕ್ಕೆ ಸಚಿವರು ಮತ್ತು ಶಾಸಕರು ಭೇಟಿ ಕೊಡ್ತಾ ಇದ್ದಾರೆ. ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು, ಶಾಸಕ ಗಣಿಗ ಪಿ ರವಿಕುಮಾರ್ ಡಿಸಿ ಮತ್ತು ಎಸ್ಪಿ ಮತ್ತು ಸಿಇಒಗಳ ಜೊತೆಗೆ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಸ್ಥಳೀಯರು ಮತ್ತು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ ಸಚಿವರು ಮತ್ತು ಶಾಸಕರು. ಸಚಿವರ ಮುಂದೆ ಅಲ್ಲಿ ಜನ ಕೂಡ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಮಳೆ ಬಂದಾಗಲೆಲ್ಲ ಇದೇ ಪರಿಸ್ಥಿತಿ ನಮ್ಮದು, ಸುತ್ತಮುತ್ತಲಿನ ನಾಲೆಗಳಿಗೆ ತಡೆಗೋಡೆ ಇಲ್ಲ, ಹೀಗಾಗಿ ನೀರು ಹರಿದು ಬರ್ತಾ ಇದೆ. ದಯವಿಟ್ಟು ಈ ಸಮಸ್ಯೆಯಿಂದ ನಮಗೆ ಮುಕ್ತಿ ಕೊಡಿಸಿ ಅಂತ ಸಚಿವರ ಮುಂದೆ ಸ್ಥಳೀಯರು ತಮ್ಮ ಮನವಿಯನ್ನು ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ಕಳೆದ 2 ದಿನಗಳಿಂದ ಕೂಡ ವ್ಯಾಪಕ ಮಳೆ ಆಗ್ತಿರುವಂತದ್ದು. ಹೀಗಾಗಿ ಈ ಭಾಗದಲ್ಲಿ ಸಾಕಷ್ಟು ಒಂದು ಮಳೆ ಹಾನಿ ಆಗಿರುವಂತದ್ದು. ಏನು ಮಂಡ್ಯದಲ್ಲಿ ಒಂದು ಕಡೆ ಕೆಎಚ್ಪಿ ಕಾಲೋನಿಗಳು ಜಲಾವೃತ ಆಗಿದ್ರೆ, ಮತ್ತೊಂದು ಕಡೆ ಶ್ರೀರಂಗಪಟ್ಟಣದಲ್ಲೂ ಕೂಡ ಸಾಕಷ್ಟು ಮಳೆ ಹಾನಿ ಆಗಿದೆ. ಅದರಲ್ಲೂ ಕೂಡ ಶ್ರೀರಂಗಪಟ್ಟಣದಲ್ಲಿರುವಂತಹ ಚಿಕ್ಕದೇವರಾಯ ಸಾಗರದ ನಾಲೆ ಕೂಡ ಒಡೆದಿರುವಂತದ್ದು. ಇದರಿಂದಾಗಿ ಸಾಕಷ್ಟು ಇಲ್ಲಿ ಕೂಡ ಬೆಳೆ ಹಾನಿಯಾಗಿದೆ. ನಾನೀಗ ಚಿಕ್ಕದೇವರಾಯ ಮುಂಭಾಗ ಇದ್ದೀನಿ. ಏನಿದ್ದು ಶ್ರೀರಂಗಪಟ್ಟಣದ ದರಸಕುಪ್ಪೆ ಗ್ರಾಮದಲ್ಲಿ ಇರುವಂತಹ ಒಂದು ಚಿಕ್ಕದೇವರಾಯ ಸಾಗರ ಹೆಸರಿನ ಒಂದು ನಾಲೆ ಆಗಿರುವಂತದ್ದು. ಈ ನಾಲೆ ಕೂಡ ಕಳೆದ 2 ದಿನಗಳ ಹಿಂದೆಷ್ಟು ಸುರಿದ ಧಾರಾಕಾರ ಮಳೆಗೆ ಒಡೆದ ಕಾರಣ ಇಲ್ಲೂ ಕೂಡ ಸಾಕಷ್ಟು ರೀತಿಯಾಗಿ ರೈತರಿಗೆ ನಷ್ಟ ಆಗಿದೆ. ಅದರಲ್ಲೂ ಕೂಡ ಏನು ಈ ಒಂದು ಭಾಗದ ರೈತರಿಗೆ ಒಂದು ರೀತಿಯಾಗಿ ಬೆಳೆ ಬೆಳಲಿಕ್ಕೆ ಸಾಕಷ್ಟು ಉಪಯೋಗ ಆಗಿದೆ. ಈ ನಾಲೆ ಒಡೆದ ಕಾರಣಕ್ಕೆ ಇಲ್ಲೂ ಕೂಡ ಸಾಕಷ್ಟು ಬೆಳೆ ಹಾನಿಯಾಗಿದೆ. ಇಲ್ಲಿನ 100 ಎಕರೆ ಜಮೀನು ಕೂಡ ರೈತರ ಬೆಳೆಗಳು ಕೂಡ ನಾಶ ಆಗಿದೆ. ನೀವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಏನು ಬೆಳೆ ಕೂಡ ಸಾಕಷ್ಟು ಹಾನಿಯಾಗಿರುವಂತದ್ದು. ಏನು ನಾಲೆ ಹೊಡೆದ ಪರಿಣಾಮವಾಗಿ ನಾಲೆ ಕೆಳಭಾಗದಲ್ಲಿದ್ದಂತ ಸುಮಾರು 60 ಎಕರೆ ಹೆಚ್ಚು ಪ್ರದೇಶದ ಬೆಳೆಗಳು ಕೂಡ ನಾಶ ಆಗಿದೆ. ಭತ್ತ, ಕಬ್ಬು, ತೆಂಗು ಸೇರಿದಂತೆ ಹಲವು ಬೆಳೆಗಳಿಗೂ ನಾಶ ಆಗಿರೋದ್ರಿಂದ ಈ ಭಾಗದಲ್ಲೂ ಕೂಡ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಹಾಗೇನೆ ಇಲ್ಲೂ ಕೂಡ ಸಾಕಷ್ಟು ನೀವು ನೋಡ್ತಾ ಇದ್ದೀರಿ, ಏನು ದೃಶ್ಯದಲ್ಲಿ ನಾಲೆ ಕೂಡ ಒಡೆದಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಈ ನಾಲೆ ಏರಿ ಹೊಡೆದ ಕಾರಣಕ್ಕಾಗಿ ಈ ಭಾಗದಲ್ಲಿ ಕೂಡ ಸಾಕಷ್ಟು ಬೆಳೆ ಹಾನಿ ಆಗಿರುವಂತದ್ದು. ಇಲ್ಲೂ ಕೂಡ ರೈತರು ಕೂಡ ನಮ್ಮೊಟ್ಟಿಗಿದ್ದಾರೆ. ಇವರನ್ನು ಕೂಡ ಮಾತಾಡಿಸುವ ಪ್ರಯತ್ನವನ್ನ ಮಾಡ್ತೀನಿ. ಈ ಭಾಗದಲ್ಲಿ ರೈತರಿಗೆ ಎಷ್ಟು ಹಾನಿ ಆಗಿದೆ ಅಂತ. ಸರ್ ನಮಸ್ತೆ. ಸರ್, ಏನು ಈ ಭಾಗದ ನಾಲೆ ಹೊಡೆದಿದೆ, ಸಿಡಿಎಸ್ ನಾಲೆ, ಏನೇನಾಗಿದೆ ಸರ್ ನಿಮ್ಮ ಬೆಳೆಗಳು? ವರ್ಷ ಅಡಿಕೆ ಮರವಾಗಿದೆ, ಬಾಳೆ ಗಿಡ ಇದೆ, ತೆಂಗಿನ ಗಿಡ ಇದೆ, ಎಲ್ಲ ಹೋಗಿ ನಾಶ ಆಗಿದೆ. ಮೊದ್ಲು ಎಚ್ಚರಿಕೆ ಕೊಟ್ಟು ಅವ್ರು ಮಾಡಿರ್ಲಿಲ್ಲ. ನಮ್ಗಂತೂ ವಿಪರೀತ ನಷ್ಟ ಆಗಿದೆ. ಸರ್, ಇವತ್ತು ಸಚಿವರು ಕೂಡ ಬಂದಿದ್ರು, ಸ್ಥಳಕ್ಕೆ ವಿಸಿಟ್ ಮಾಡಿದ್ರು. ಈಗ ನಮ್ಗೆ ರೈತರಿಗೆ ಎಷ್ಟು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್? ಅವ್ರು ಏನು ಮಾತಾಡಿದ್ರು ನೋಡ್ಕೊಂಡ್ ಹೋಗಿದ್ದಾರೆ. ಪಟ್ಟಣದವರು ಬಂದಿದ್ದಾರೆ, ಶ್ರೀರಂಗಪಟ್ಟಣ ಪಾಂಡುಪುರದವರು ಬಂದಿದ್ದಾರೆ. ಸರ್, ಈಗ ರೈತರಿಗೆ ಅವರು ಸುಮಾರು 1 ಹೆಕ್ಟರ್ಗೆ 20,000 ಪರಿಹಾರ ಕೊಡ್ತೀವಿ. ನಿಮ್ಗೆ ಸಾಕಾಗುತ್ತೆ ಸರ್? ಯಾಕಂದ್ರೆ ಈ ಸಾಕಷ್ಟು ಕಷ್ಟಪಟ್ಟು ಬೆಳೆದಂತ ಬೆಳೆಗೆ ನಾಶ ಆಗಿರುವಂತದ್ದು. ಸರ್, ಎಲ್ಲಿ ಸಹ ಒಂದು ಗಿಡಕ್ಕೆ ಏನ್ ರೇಟ್ ಬೀಳ್ತದೆ. ಇವತ್ತು ನಾವು ಜೀವನಕ್ಕೆ ಆಗ್ತಿತ್ತು, ಇವತ್ತು ಅದೇ ನಾವು ಕಳ್ಕೊಂಡ್ಮೇಲೆ ನಾವು ಏನ್ ಮಾಡೋದು? ಒಂದು ಗಿಡಕ್ಕೆ ಏನ್ ಬೀಳ್ತದೆ? ವರ್ಷಕ್ಕೆ ಒಂದೊಂದು ಫಲ ಕೊಡ್ತಿತ್ತು. ಅದು ಸಾಕಾಗಲ್ಲ ಅನ್ಸ್ತದೆ, ಸಾಕಾಗಲ್ಲ. ಈಗ ಈ ಒಂದು ನಾಲೆ ಬಗ್ಗೆ ಸಾಕಷ್ಟು ಬಗ್ಗೆ ನೀವು ಸರಿ ಮಾಡ್ಲಿಕ್ಕೆಲ್ಲ ದೂರ ಕೊಟ್ಟಿದ್ರ? ದೂರ ಕೊಟ್ಟಿದ್ವಿ ಸರ್. ಮಾಳೆ ಬಿದ್ದಿತ್ತು ಅಂತ ದೂರು ಕೊಟ್ಟಿದ್ದ. ಅವರು ನಾವು ಈಡೇನು ಮಾಡ್ಕೋಗಿ ಫೋಟೋ ಹೊಡೆದು ತೋರಿದ್ವಿ ಆಫೀಸಲ್ಲಿ. ಅದ್ರ ಗಮನಕ್ಕೆ ಆಗಲಿಲ್ಲ, ನಷ್ಟ. ಒಟ್ಟಾರೆ ಇದಿಷ್ಟು ಈ ಭಾಗದ ರೈತರು ಹೇಳುವಂತದ್ದು. ಏನ್ ಇಲ್ಲೂ ಕೂಡ ಒಬ್ರು ನಮ್ಮತ್ತಿಗೆ ರೈತರಿದ್ದಾರೆ, ಅವನು ಕೂಡ ಮಾತಾಡ್ತೀನಿ. ಏನಾಗಿದೆ? ನಮ್ದೇ ಜಮೀನು ಇದು. ಈಗ ಹೋಗಿರೋ ನೋಡಿ, ಅಡಿಕೆ ಗಿಡ ಎಲ್ಲ ನೋಡಿ ನೀವೇ. ಆ ತೆಂಗಿನ ಗಿಡ, ಅಡಿಕೆ ಗಿಡ, ಅದೇ ಬೇರೆ ಗದ್ದೆಗೆಲ್ಲ ಹೋಗಿ ಬಿದ್ದೋಗಲ್ಲ ನೋಡಕ್ ಹೊರಕೋಗಿ. ಅಡಿಕೆ ಗಿಡ ಎಲ್ಲ ಹೋಗದೆ. ಈಗ ಅದೆಲ್ಲ ತೆವ್ರಿ ಇತ್ತೆಲ್ಲ ಹೊಡ್ಕೋಗವೆ. ಅದಕ್ಕೆ ಮುನ್ನ ಸುರಿಸಿಕೆ ಈಗೆಲ್ಲ ನೀವು ಕೊಡೋ ಇದು ನಮ್ಗೆ ಏನಿರುವೆ ಒಂದು 4-5 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ರೆ ಏನಾರ ಪರಿಹಾರ ಕೊಟ್ರು ಅಂತ ಏನಾರ ನಾವು ಇದ್ ಮಾಡ್ತೀವಿ. ನೀವು ಇಲ್ಲರೆ ನೀವೇ ಬಂದು ನಿಂತ್ಕೊಂಡೆ ಅದೇನು ಹಾನಿ ಆಗೈತೆ ಅದನ್ನ ಸರಿ ಮಾಡ್ಕೊಟ್ಬಿಟ್ಟು ಹೋಗ್ರಿ ಅತ್ತಿಗೆ. ಒಟ್ಟಾರೆ ಇದಿಷ್ಟು ಹೇಳುವಂತ ಮಾತು. ಏನು ಕಳೆದ 2 ದಿನಗಳಿಂದ ಸುರಿದ ಧಾರಾಕಾರ ಮಳೆಗೆ ಸಾಕಷ್ಟು ನಷ್ಟ ಕೂಡ ಆಗಿದೆ. ಈಗ ಸರ್ಕಾರ ಏನು ಪರಿಹಾರ ಕೊಡ್ತೀನಿ ಅಂತ ಹೇಳಿದೆ, ಆ ಪರಿಹಾರ ಕೂಡ ನಮಗೆ ಸಾಕಾಗಿಲ್ಲ ಅನ್ನೋ ಮೂಲಕ ಏನೋ ಒಂದು ಕಡೆ ಸರ್ಕಾರದ ಪರಿಹಾರಕ್ಕೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುವುದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಂ, ಗ್ಯಾರಂಟಿ ನ್ಯೂಸ್.